ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್ 2023ರಲ್ಲಿ ಅಂದರೆ ಹೋದ ವರ್ಷ ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್. ಅದು ಯಾವುದು ಅಪ್ಡೇಟ್ ಅಂದರೆ ಮಾನಿಟೈಸೇಷನ್ ಮೇಲೆ ಒಂದು ಅಪ್ಡೇಟ್ ಬಂದಿತ್ತು. ಆ ಒಂದು ಮಾನಿಟೈಸೇಷನ್ ಅಪ್ಡೇಟ್ ಇದೆಯಲ್ಲ, ಎರಡು ರೀತಿ ಮಾನಿಟೈಸೇಷನ್ ಆಯಿತು. ಒಂದು ಹಾಫ್ ಮಾನಿಟೈಸೇಷನ್, ಒಂದು ಫುಲ್ ಮಾನಿಟೈಸೇಷನ್. ಈ ಒಂದು ಹಾಫ್ ಮಾನಿಟೈಸೇಷನ್ಗೆ ಏನಿತ್ತಪ್ಪ ಅಂದರೆ 500 ಸಬ್ಸ್ಕ್ರೈಬರ್ಸ್, ಹಾಗೆ 3000 ವಾಚ್ ಟೈಮ್, ಹಾಗೆ ಶಾರ್ಟ್ ವಿಡಿಯೋ ಮಾಡೋಕ್ಕೆ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಇದರಲ್ಲಿ ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಆದರೆ ನಿಮಗೆ ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್, ಹಾಗೆ 4000 ವಾಚ್ ಟೈಮ್, ಅಥವಾ 1000 ಸಬ್ಸ್ಕ್ರೈಬರ್ಸ್, ಹಾಗೆ 10 ಮಿಲಿಯನ್ ವ್ಯೂಸ್ ನೀವು 90 ದಿನ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕಿತ್ತು ಫ್ರೆಂಡ್. ಇದರಲ್ಲಿ ಇವು ಹಾಫ್ ಮಾನಿಟೈಸೇಷನ್, ಫುಲ್ ಮಾನಿಟೈಸೇಷನ್. ಇದರಲ್ಲಿ ಹೇಗೆ ಅರ್ನಿಂಗ್ ಆಗುತ್ತೆ, ಈ ಫುಲ್ ಮಾನಿಟೈಸೇಷನಲ್ಲಿ ಹೇಗೆ ಅರ್ನಿಂಗ್ ಆಗುತ್ತೆ, ಇದು ಹಾಫ್ ಮಾನಿಟೈಸೇಷನ್ನಲ್ಲಿ ಹೇಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಮೊದಲನೇದಾಗಿ ನಿಮಗೆ ಈ ಒಂದು ಹಾಫ್ ಮಾನಿಟೈಸೇಷನ್ದ ಹೇಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಈ ಒಂದು ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಿಮಗೆ 3 ಆಪ್ಷನ್ ಸಿಗುತ್ತೆ ಫ್ರೆಂಡ್. 1 ಮೆಂಬರ್ಶಿಪ್, 2 ಸೂಪರ್ ಥ್ಯಾಂಕ್ಸ್, 3 ಶಾಪಿಂಗ್. ಈ 3ರಲ್ಲಿ ನೀವು ಅರ್ನಿಂಗ್ ಮಾಡ್ಬೋದು. ಈ 3ರಲ್ಲಿ ಹೇಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಮೊದಲಿಗೆ ಮೆಂಬರ್ಶಿಪ್. ಈ ಮೆಂಬರ್ಶಿಪ್ಪಿಂದ ಹೇಗೆ ಅರ್ನಿಂಗ್ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಫ್ರೆಂಡ್. ಮೆಂಬರ್ಶಿಪ್ಪಿಂದ ನೀವು ಅರ್ನಿಂಗ್ ಆಗಬೇಕು ಅಂದರೆ ಮೊದಲಿಗೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಅಪ್ಲೋಡ್ ಮಾಡಿರೋರು, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇಷ್ಟ ಆದವರು ಒಂದು ಜಾಯಿನ್ ಬಟನ್ ಅಂತ ಸಿಗುತ್ತೆ. ನಿಮ್ಮ ಒಂದು ಚಾನಲ್ಗೆ ಜಾಯಿನ್ ಬಟನ್ ಅಂದರೆ ಮೆಂಬರ್ಶಿಪ್. ಆ ಒಂದು ಜಾಯಿನ್ ಬಟನ್ಗೆ ಆ ಒಂದು ಕ್ಲಿಕ್ ಮಾಡಿ ಜಾಯಿನ್ ಆದರೆ ಆ ಒಂದು ಜಾಯಿನ್ ಆಗೋಕ್ಕೆ ಇಷ್ಟಿಷ್ಟು ಅಂತ ಅಮೌಂಟ್ ಇರುತ್ತೆ. ಅಲ್ಲಿ 3 ರೀತಿ 4 ರೀತಿ ಅಮೌಂಟ್ ಇರುತ್ತೆ. ಒಂದು 40 ರೂಪಾಯಿ, ಒಂದು 100 ರೂಪಾಯಿ, ಒಂದು 200 ರೂಪಾಯಿ ಇರುತ್ತೆ. ಇಷ್ಟು ಕೊಟ್ಟು ಅವ್ರೇನಾದರೂ ಜಾಯಿನ್ ಆದರೆ ನಿಮ್ಮ ಒಂದು ಮೆಂಬರ್ಶಿಪ್ ಆದಾಗೆ ಅವ್ರಿಗೆ ಏನು ಮಾಡಬೇಕಂದ್ರೆ, ನೀವು ಈಗ ನಾರ್ಮಲಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ ಆ ಒಂದು ವಿಡಿಯೋ ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಬೇಕಾಗತ್ತೆ ಫ್ರೆಂಡ್. ಯಾಕಂದರೆ ಮೆಂಬರ್ ಆಗಿರುತ್ತೆ. ನಿಮ್ಮೊಂದು ಚಾನಲ್ಗೆ ಮೆಂಬರ್ ಆಗಿರೋರಿಗೆ ಸ್ವಲ್ಪ ನೀವು ಕಾಳಜಿ ಮಾಡಬೇಕು. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ವಿಡಿಯೋ ಮಾಡಿ ಅವ್ರಿಗೆ ಯಾವ ರೀತಿ ವಿಡಿಯೋ ಬೇಕಾಗಿರುತ್ತಲ್ಲ ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಅವ್ರಿಗೆ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆದರೆ ಸಾಮಾನ್ಯ ಜನ ನೋಡೋಕ್ಕಾಗಲ್ಲ. ಇದು ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡರು, ಜಾಯಿನ್ ಬಟನ್ ಯಾರೆಲ್ಲ ಜಾಯಿನ್ ಆದರು ಅಮೌಂಟ್ ಕೊಟ್ಟು ನಿಮ್ಮೊಂದು ಚಾನಲ್ಗೆ, ಅವರು ಅಷ್ಟೇ ನೋಡೋಕ್ಕಾಗುತ್ತೆ ಫ್ರೆಂಡ್. ಇನ್ನು ಉಳ್ಕಿದವ್ರಿಗೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಈ ಒಂದು ವಿಡಿಯೋ ನೋಡೋಕ್ಕಾಗಲ್ಲ. ಇದರಿಂದ ನಿಮಗೆ ಈ ರೀತಿ ಅರ್ನಿಂಗ್ ಆಗುತ್ತೆ. ಆದರೆ ಅಷ್ಟು ಸುಲಭ ಅಲ್ಲ ಅದು. ಇದೆಯಲ್ಲ, ಈ ರೀತಿ ಅರ್ನಿಂಗ್ ಮಾಡೋಕ್ಕೆ ಅಷ್ಟು ಸುಲಭ ಆಗಲ್ಲ. ನಿಮಗೆ ಇದರಲ್ಲಿ ಅರ್ನಿಂಗ್ ಆಗಬೇಕಂದ್ರೆ ಯಾರು ನಿಮಗೆ ಬೇಕಾದವರು, ಆದರೆ ನಿಮ್ಮೊಂದು ಚಾನಲಲ್ಲಿ ಸ್ವಲ್ಪ ಈ ರೀತಿ ನೀವು ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದ್ದರೆ, ಇದಕ್ಕಿಂತ ಚೆನ್ನಾಗಿರುವಂಥ ಕಂಟೆಂಟ್, ಹಾಗೆ ನಿಮಗೆ ಕ್ಲೋಸ್ ಆಗಿ ಅಥವಾ ನಿಮ್ಮೊಂದು ಭಾಳ ನಿಮ್ಮ ಹತ್ರ ಒಡನಾಟ ಇಟ್ಕೊಂಡವರು ಯೂಟ್ಯೂಬ್ನಲ್ಲಿ ಅವರು ಈ ಒಂದು ಜಾಯಿನ್ ಬಟನ್ನು ತೊಗೊತಾರೆ. ನಾರ್ಮಲ್ಲು ಕೂಡ ತೊಗೊತಾರೆ. ಆದರೆ ಅಷ್ಟು ನಾರ್ಮಲಾಗಿ ಯಾರು ಹೊಸೊಬ್ಬರು ಏಕದಮ್ ಬಂದಟ್ಟಿಗೆ ತೊಗೊಳಲ್ಲ. ನಿಮ್ಮೊಂದು ಹಳೆ ಸಬ್ಸ್ಕ್ರೈಬರ್ಸು ತೊಗೊಳ್ಳೋ ಒಂದು ಚಾನ್ಸ್ ಇರುತ್ತೆ ಈ ಒಂದು ಜಾಯಿನ್ ಬಟನ್ ಫ್ರೆಂಡ್. ಇದರಿಂದ ನಿಮಗೆ ನೀವು 40 ರೂಪಾಯಿ 100 ರೂಪಾಯಿ ಜನ ಕೊಟ್ಟು ನಿಮಗೆ ಜಾಯಿನ್ ಆದರೆ ಇದರಿಂದ ಕೂಡ ನಿಮಗೆ ಡಾಲರ್ ಮೂಲಕ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಆಯಿತಾ ಫ್ರೆಂಡ್. ಈ ಒಂದು ಜಾಯಿನಿಂದ ಮೆಂಬರ್ಶಿಪ್ಪಿಂದ ಹೀಗೆ ಅರ್ನಿಂಗ್ ಆಗುತ್ತೆ. ನೆಕ್ಸ್ಟು ಸೂಪರ್ ಥ್ಯಾಂಕ್ಸ್. ಈ ಒಂದು ಸೂಪರ್ ಥ್ಯಾಂಕ್ಸ್ ಹೇಗೆ ಕೆಲಸ ಮಾಡ್ತಾರೆ ಅಂದರೆ, ನಿಮ್ಮ ಒಂದು ಚಾನಲ್ಗೆ ಅರ್ನಿಂಗ್ ಆಗಬೇಕಂದ್ರೆ, ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಫ್ರೆಂಡ್. ಅಪ್ಲೋಡ್ ಮಾಡಿ ನೀವೇನಾದರೂ ಚೆನ್ನಾಗಿರೋವಂಥ ಕಂಟೆಂಟ್, ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟ್, ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್, ಹಾಗೆ ನೀವು ಅವರು ನಿಮ್ಮೊಂದು ವಿಡಿಯೋ ನೋಡಿ ಏನೋ ಒಂದು ಯಾವುದೇ ಒಂದು ಕೆಲಸ ಸಕ್ಸಸ್ ಆದರೆ, ಈಗ ನಾನು ಯಾವುದೇ ಒಂದು ಸೆಟ್ಟಿಂಗ್ ಬಗ್ಗೆ ತಿಳಿಸ್ತೀನಿ, ಯಾವುದೇ ಒಂದು ವಾಟ್ಸಪ್ನಲ್ಲಿ ತಿಳಿಸ್ತೀನಿ, ಯೂಟ್ಯೂಬ್ ಬಗ್ಗೆ ತಿಳಿಸ್ತೀನಿ, ಏನೋ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ ಅವರು ನನ್ನ ಒಂದು ವಿಡಿಯೋ ಹೆಲ್ಪ್ಫುಲ್ ಆದರೆ ಅವ್ರಿಗೆ ಯೂಟ್ಯೂಬ್ನಲ್ಲಿ ಸ್ವಲ್ಪ ನಾಲೆಜ್ ಇದ್ದರೆ, ಅಂದರೆ ಯೂಟ್ಯೂಬ್ನಲ್ಲೇ ವಿಡಿಯೋ ನೋಡ್ತಾರೆ, ಆದರೆ ಅದರಲ್ಲಿ ಸ್ವಲ್ಪ ನಾಲೆಜ್ ಇದ್ದರೆ ಈ ಒಂದು ಸೂಪರ್ ಥ್ಯಾಂಕ್ಸು ಕೂಡ ನಿಮಗೆ ಕ್ಲಿಕ್ ಮಾಡಿ ದುಡ್ಡು ಕಳಿಸ್ತಾರೆ ಫ್ರೆಂಡ್. ಹೇಗೆಂದರೆ ನಿಮ್ಮದು ವಿಡಿಯೋ ಕೆಳಗಡೆ ಲೈಕು, ಡಿಸ್ಲೈಕು, ಶೇರು ಇರುತ್ತಲ್ಲ, ಅಲ್ಲಿ ಸೂಪರ್ ಅಂತ ಇರುತ್ತೆ, ಸೂಪರ್ ಥ್ಯಾಂಕ್ಸ್ ಅಂತ ಇರುತ್ತೆ.
ಹಾರ್ಟ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಫ್ರೆಂಡ್. ಕ್ಲಿಕ್ ಮಾಡಿದಾಗ ಅಲ್ಲಿ ಕೂಡ ಆಪ್ಷನ್ ಬರುತ್ತೆ. ಆಪ್ಷನ್ ಬಂದಾಗ ಅವ್ರಿಗೆ ದುಡ್ಡು ಸೆಂಡ್ ಮಾಡ್ಬೋದು. ಅಂದರೆ ನೀವು ದುಡ್ಡು ಸೆಂಡ್ ಮಾಡಿ ಮೂಲಕನೂ ಕೂಡ ನಿಮ್ಮೊಂದು ಕಮೆಂಟ್ ಹೈಲೈಟ್ ಆಗುತ್ತೆ ಫ್ರೆಂಡ್. ಅಂದರೆ ಅಲ್ಲಿ ಪಕ್ಕಕ್ಕೆ ಒಂದು ಏನೋ ಡಿಫ್ರೆನ್ಸ್ ಆಗಿ ತೋರಿಸುತ್ತೆ ನಿಮಗೆ ನಿಮ್ಮೊಂದು ಕಮಿಟ್. ಅಂದರೆ ಸೂಪರ್ ಟ್ಯಾಂಕ್ಸ್ ತೊಗೊಂಡು ಒಂದು ಆಪ್ಷನ್ ಇರುತ್ತೆ 100, 200, 300 ಇರುತ್ತೆ. ಅದ್ರ ಮೇಲೆ ಪೇ ಮಾಡಿ, ಅಷ್ಟು ದುಡ್ಡು ಪೇ ಮಾಡಿ ಏನಾದರೂ ಅವರು ಕಳಿಸಿದರೆ ಅವರ ಒಂದು ಕಮಿಟ್ ಕೂಡ ಹೈಲೈಟ್ ಆಗುತ್ತೆ. ಆಯಿತಾ ಫ್ರೆಂಡ್. ಅವರಿಂದ ಅವ್ರಿಗೆ ಕಮಿಟ್ ರಿಪ್ಲೈನೂ ಕೂಡ ಬರುತ್ತೆ. ಅದರಿಂದ ನಿಮ್ಮೊಂದು ಕಮಿಟ್ನ ಯೂಟ್ಯೂಬರು ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ಈಗ ನನ್ನ ಒಂದು ವಿಡಿಯೋಗೆ ಯಾರೋ ಸೂಪರ್ ಥ್ಯಾಂಕ್ಸ್ ಮಾಡಿದ್ದರು, ನಾನು ಅವ್ರನ್ನ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಯಾಕಂದರೆ ನನ್ನ ಒಂದು ಚಾನಲ್ಗೆ ಸೂಪರ್ ಥ್ಯಾಂಕ್ಸ್ ಮಾಡಿದರೆ ಹಾಗೆ ಅವರ ಒಂದು ಕಮಿಟ್ ಐತಲ್ಲ ನನಗೆ ಬೇಗ ಎದ್ದು ಕಾಣೋ ಹಾಗೆ ಆ ಒಂದು ಕಮಿಟ್ ನನಗೆ ಅಲ್ಲಿ ಕಾಣ್ತಾ ಇರುತ್ತೆ. ಆವಾಗ ನಾನು ಅವ್ರಿಗೆ ರಿಪ್ಲೈ ಕೊಡ್ಬೋದು. ಅದರಿಂದ ಕೂಡ ನಮಗೆ ಅರ್ನಿಂಗ್ ಆಗುತ್ತೆ. ಇದರಿಂದ ಅರ್ನಿಂಗ್ ಆಗುತ್ತೆ. ಜಾಯಿನ್ ಬಟನ್ಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಯಾಕಂದರೆ ಇಷ್ಟ ಆದವ್ರಿಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ. ಯಾರಿಗಾದರೂ ಇಷ್ಟ ಆದಾಗ ನಿಮಗೆ ಈ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಕೂಡ ದುಡ್ಡು ಬರುತ್ತೆ. ಹಾಗೆ ನೀವೇನಾದರೂ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ಆ ಲೈವ್ ಸ್ಟ್ರೀಮ್ ಮಾಡೋ ಒಂದು ಟೈಮ್ನಲ್ಲಿ ಕೂಡ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ. ಅಲ್ಲಿ ಈಗ ನಮಗೆ ಯಾರಾದರೂ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮಗೆ ದುಡ್ಡು ಕೂಡ ಕಳಿಸ್ಬೋದು ಫ್ರೆಂಡ್. ಇದು ಕೂಡ ಸುಲಭ ಆಗಿರಲ್ಲ. ಅಂದರೆ ಇದು ಆ ಒಂದು ಯಾವುದು ಮೆಂಬರ್ಶಿಪ್ದಿಂದ ಇದು ಸ್ವಲ್ಪ ಚೆನ್ನಾಗಿದೆ. ಯಾರಿಗಾದ್ರೂ ವಿಡಿಯೋ ಇಷ್ಟಿದ್ರೆ ಸೆಂಡ್ ಕೂಡ ಮಾಡ್ಬೋದು. ಅದೇ ರೀತಿ ನಿಮಗೆ ಮೂರನೇದು ಶಾಪಿಂಗ್. ಯಾವುದೇ ಒಂದು ಶಾಪಿಂಗ್ ಪ್ರಾಡಕ್ಟ್ ನೀವು ಸೇಲ್ ಮಾಡೋದ್ರಿಂದ, ಲಿಂಕ್ ಶೇರ್ ಮಾಡೋದ್ರಿಂದ ಇದರಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು ಫ್ರೆಂಡ್. ಇದು ಕೂಡ ಭಾಳ ಜನ ಅರ್ನಿಂಗ್ ಆಗಲ್ಲ. ಅಂದರೆ ಇದು ಕೂಡ ಕಷ್ಟ ಇದೆ. ಯಾರಾದರೂ ನೀವು ಲಿಂಕು ಈಗ ಅಮೆಝಾನಲ್ಲಿ ಏನೇನು ತೊಗೊಂಡು ಆ ಒಂದು ಲಿಂಕ್ ಕಾಪಿ ಮಾಡಿಕೊಂಡು ನಿಮ್ಮೊಂದು ಚಾನಲ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಆ ಲಿಂಕ್ ಮೂಲಕ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ದುಡ್ಡು ಸಿಗುತ್ತೆ ಫ್ರೆಂಡ್. ಇದು ನೀವು ಇದರಿಂದಲೂ ಕೂಡ ನಿಮಗೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಈ ಒಂದು ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ನಲ್ಲಿ ಅಲ್ಲಿ ಏನೋ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ತೊಗೊಂಡು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಆ್ಯಡ್ ಮಾಡಿ ನಿಮ್ಮ ಒಂದು ಚಾನಲ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ನೋಡೋ ಟೈಮ್ನಲ್ಲಿ ಡಿಸ್ಕ್ರಿಪ್ಷನ್ ಆನ್ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮುಖಾಂತರ ಅವ್ರೇನಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಅದರಲ್ಲೂ ಕೂಡ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಇದು ಇಷ್ಟು ಹಾಫ್ ಮಾನಿಟೈಸೇಷನಲ್ಲಿ 3 ಕೂಡ ಅರ್ನಿಂಗ್ ಆಗುತ್ತೆ. ಆದರೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್, ಅಷ್ಟು ಸುಲಭ ಅಲ್ಲ. ಇದರಲ್ಲಿ ಏನಾದರೂ ಅರ್ನಿಂಗ್ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಮಗೆ ಇಷ್ಟ ಆದವರು, ನಿಮ್ಮೊಂದು ವಿಡಿಯೋ ಇಷ್ಟಪಟ್ಟವರು, ನೀವು ಯಾವುದೇ ಒಂದು ಶಾಪಿಂಗ್ ಮಾಲ್ನ ಲಿಂಕ್ ತೊಗೊಂಡು ನೀವು ಕಳಿಸಿದರೆ ಇದರಲ್ಲಿ ಕೂಡ ಅರ್ನಿಂಗ್ ಆಗುತ್ತೆ. ಆದರೆ ನಿಮಗೆ ಆರಾಮಾಗಿ ನಿಮ್ಮೊಂದು ಯೂಸ್ ತಕ್ಕ ಹಾಗೆ ನಿಮ್ಮ ಚಾನಲಲ್ಲಿ 1,000, 2,000, 3,000 ಆದ ತಕ್ಷಣ ಒಂದೊಂದು $1 ಕಂಪ್ಲೀಟ್ ಆಗುತ್ತೆ. ಅದು ಫುಲ್ ಮಾನಿಟೈಸೇಷನ್. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್. ಇಲ್ಲಿ 2 ರೀತಿ ಇದೆ. ಫುಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ 2 ರೀತಿ. ಒಂದು ಶಾರ್ಟ್ ಫೀಲ್ಡ್, ಹಾಗೆ ಇಲ್ಲಿ ಆ್ಯಡ್ಸ್ ಪ್ಲೇಡ್ ಅಂತ ಇರುತ್ತೆ. ಇಲ್ಲಿ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಲಾಂಗ್ ವಿಡಿಯೋಗೆ ನಿಮ್ಮೊಂದು ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದರಿಂದ ನಿಮ್ಮೊಂದು ಚಾನಲ್ಗೆ ಕಂಟಿನ್ಯೂಸ್ ಆಗಿ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ನೀವೇನಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸಾಕು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಆಪ್ಷನ್ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಸಿಗುತ್ತೆ ಫ್ರೆಂಡ್. ಅಲ್ಲಿವರೆಗೂ ಕೂಡ ಈ ಹಾಫ್ ಮಾನಿಟೈಸೇಷನ್ ಮಾಡೋವರೆಗೂ ಸಿಗೋಲ್ಲ. ಫುಲ್ ಮಾನಿಟೈಸೇಷನ್ ಅಪ್ಲೈ ಆದಾಗ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ನಿಮಗೆ ಶಾರ್ಟ್ನಲ್ಲೂ ಕೂಡ ಅರ್ನಿಂಗ್ ಆಗುತ್ತೆ. ಇದರಲ್ಲಿ ಫುಲ್ ಮಾನಿಟೈಸೇಷನ್ ಕೂಡ ನಿಮಗೆ ಲಾಂಗ್ ವಿಡಿಯೋದಲ್ಲೂ ಕೂಡ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಈ ರೀತಿ ಅರ್ನಿಂಗ್ ಆಗ್ತಾ ಇರುತ್ತೆ ಫ್ರೆಂಡ್. ಈ ಒಂದು ಅರ್ನಿಂಗ್ ನಿಮಗೆ ಆ್ಯಡ್ಸೆನ್ಸ್ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಡ್ಸೆನ್ಸ್ ಅಕೌಂಟಿಗೆ ನಿಮ್ಮೊಂದು ಅಮೌಂಟ್ ಜಮಾ ಆಗಿರುತ್ತೆ ಫ್ರೆಂಡ್. ಆ ಒಂದು ಜಮಾನ ಒಂದು ಎಷ್ಟೋ ತಾರೀಕಿಗೆ ನಿಮ್ಮೊಂದು ಬ್ಯಾಂಕ್ಗೆ ಸೀದಾ ಟ್ರಾನ್ಸ್ಫರ್ ಆಗುತ್ತೆ. ಒಂದು 28-30ನೇ ತಾರೀಕು ಒಳಗಡೆ ಶಿಫ್ಟ್ ಆಗುತ್ತಂತೆ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಿಗೆ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸೋಕ್ಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇವರಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇಂಥ ವಿಡಿಯೋಸ್ನ ಟೇಕ್ ಕೇರ್, ಬಾಯ್.